ಪ್ರೈಸ್ ಲಾರ್ಡ್. ಈ ದಿನದಲ್ಲಿ ಕೂಡ ಒಂದು ವಾಕ್ಯದ ಭಾಗವನ್ನು ನಿಮಗಾಗಿ ಓದಿಕೊಳ್ಳುತ್ತೇನೆ. ಕೀರ್ತನೆ 127 3ನೇ ವಾಕ್ಯ. ಪುತ್ರ ಸಂತಾನವು ಯೆಹೋವನಿಂದ ಬಂದ ಸ್ವಾಸ್ಯವು, ಗರ್ಭಫಲವು ಆತನ ಬಹುಮಾನವೇ. ಹಲ್ಲೆಲೂಯಾ. ಈ ಸ್ಥಳದಲ್ಲಿ ಕೂಡ ನಾವು ವಿಶೇಷವಾಗಿ ಒಂದು ಕಾರ್ಯವನ್ನು ನೋಡುತ್ತೇವೆ. ಈ ದಿನ ಕಾಲಗಳಲ್ಲಿ ಕೂಡ ಕುಟುಂಬ ಮತ್ತು ಸಂಬಂಧ ಬಾಂಧವ್ಯಗಳ ಬಗ್ಗೆ ಮಾತನಾಡೋದಕ್ಕೆ ಕರ್ತನಿಂದ ಪ್ರೇರೇಪಿಸಲ್ಪಟ್ಟಂಥ ವಾಕ್ಯವಾಗಿದೆ. ಅದರಿಂದ ಇಲ್ಲಿ ಒಂದು ವಾಕ್ಯ ಹೇಳುತ್ತಿದ್ದರೆ, ಪುತ್ರ ಸಂತಾನವು ಯೆಹೋವನಿಂದ ಬಂದ ಸ್ವಾಸ್ಯವು, ಗರ್ಭಫಲವು ಆತನ ಬಹುಮಾನವೇ. ಹಲ್ಲೆಲೂಯಾ. ಆದ್ದರಿಂದ ಈ ದಿವಸದಲ್ಲಿ ಕೂಡ ನಿಮಗೆ ದೇವರು ಕೊಟ್ಟಂಥ ಪ್ರತಿಯೊಂದು ಬಹುಮಾನವಲ್ಲಿ ವಾಕ್ಯ ಹೇಳ್ತದೆ, ಯೆಹೋವನಿಂದ ಬಂದ ಸ್ವಾಸ್ಯವಂತ. ಹಳೆ ಕಾಲದಲ್ಲಿ ಜನರು ಏನು ಹೇಳ್ತಾ ಇದ್ರಂತೆ, ಮಕ್ಕಳೇ ನಮಗೇನಾಗಿದ್ದಾರೆ, ಆಸ್ತಿ ಆಗಿದ್ದರು ಅಂತ ಹೇಳ್ಬಿಟ್ಟು. ಇವತ್ತು ಯಾರು ಆ ಪದಗಳನ್ನ ಯೂಸ್ ಮಾಡಲ್ಲ. ಆದರೆ ಕರ್ತನ ವಾಕ್ಯ ಹೇಳ್ತದೆ, ದೇವರು ನಮಗೆ ಸ್ವಾಸ್ಯವಾಗಿ ಕೊಟ್ಟಂಥ ಮಕ್ಕಳೆಂಬುದಾಗಿ. ಆದ್ದರಿಂದ ಗರ್ಭಫಲವು ದೇವರ ಬಹುಮಾನ ಎಂಬುದಾಗಿ. ಯಾಕೋಬನು ಕೂಡ ಅಲ್ಲಿ ಏಸಾವನನ್ನು ಬೇಟೆ ಮಾಡೋಕ್ಕೆ ಹೋಗುವಾಗ ಅವ್ರನ್ನ ಕೇಳಿ ಹೇಳ್ತಾರೆ, ಯಾರು ಈ ಮಕ್ಕಳು ಅಂತ ಕೇಳಿದಾಗ ಅಲ್ಲಿ ಯಾಕೋಬನು ಏಸಾವನಿಗೆ ಹೇಳ್ತಾರೆ, ದೇವರು ನನಗೆ ಕೊಟ್ಟ ಮಕ್ಕಳು ಎಂಬುದಾಗಿ. ಆದ್ದರಿಂದ ನಿಮಗೆ ಕೊಡಲ್ಪಟ್ಟಿರುವಂತಹದ್ದು ಎಂಥ ಮಕ್ಕಳಾಗಿದ್ದರೂ ಕೂಡ, ಅದು ಯಾರೇ ಆಗಿದ್ರೂ ಕೂಡ ದೇವರು ನಿಮಗಾಗಿ ಕೊಟ್ಟಿರುವಂಥ ಮಕ್ಕಳಾಗಿದ್ದಾರೆ. ಅವರು ಎಂಥವರಾಗಿದ್ದರೂ ಕೂಡ ಅವರ ಆಶೀರ್ವದಿಸಲ್ಪಟ್ಟ ಮಕ್ಕಳಾಗಿರೋದ್ರಿಂದ ಈ ಭೂಮಿಯಲ್ಲಿ ಏನೂ ಇಲ್ಲ ಅಂದರೂ ಕೂಡ ಅವರು ನಿಮಗೇನಾಗಿದ್ದಾರೆ, ಆಸ್ತಿಯಾಗಿದ್ದಾರೆ, ಅಂತಸ್ತಾಗಿದ್ದಾರೆ. ನಮ್ಮ ಎಲ್ಲ ಆಶೀರ್ವಾದಕ್ಕೂ ವಾಕ್ಯ ಹೇಳ್ತದೆ, ಕೆಲವೊಬ್ಬರು ಕೂಡ ಹೇಳ್ತಾ ಅದು ನಮ್ಮ ಪ್ರೀತಿಯ ಕಾಣಿಕೆಗಳು ಎಂಬುದಾಗಿ. ಅದರಿಂದ ಗಂಡ ಹೆಂಡತಿಯ ಆ ಪ್ರೀತಿಗೆ ಒಂದು ಕಾಣಿಕೆ, ಒಂದು ದೇವರು ಕೊಟ್ಟ ಬಹುಮಾನ ನಮ್ಮ ಮಕ್ಕಳಾಗಿರ್ತಾರೆ. ಅದರಿಂದ ಆ ಮಕ್ಕಳನ್ನು ದಿನಾಗಳು ಅವರ ಆಶೀರ್ವಾದಕ್ಕಾಗಿ ನಾವು ನೀವು ಪ್ರಾರ್ಥಿಸಿಕೊಳ್ಳೋಣ. ಕರ್ತನ ನಿಮ್ಮನ್ನು ಆಶೀರ್ವದಿಸಲಿ. ಆಮೇಲೆ